ಏನು ನೀವು ಕಳೆದ 4 ಜನ ಹಿಂದೆ ಕೂಡ ಒಂದು ರೈಡ್ ಮಾಡಿದ್ರಿ, ಆ ವಿಷಯ ಗೊತ್ತಾದ ನಂತರ ಇವೆಲ್ಲ ಹಣ ಆಗಿನ ಬೇರೆ ಬೇರೆದವ್ರ ಮನೆಯಲ್ಲಿ ಒಯ್ದಿಟ್ಟಿದ್ದು ಅಥವಾ ಹೆಂಗೋ ಕೆಲವು ಎಲ್ಲರೂ ಅವರು ಕೆಲವು ಕಡೆ ನಮಗೆ ತನಿಖೆ ಸಮಯದಲ್ಲಿ ಗೊತ್ತಾಗಿದೆ ಇದು 3 ದಿವಸದಿಂದ ತಂದು ಹಣ ಇಟ್ಟಿದ್ರು ಅಂತೇಳಿ. ಆಮೇಲೆ ಕೆಲವು 2 ಮನೆಯಲ್ಲಿ ಇವ್ರದೇ ಒಂದು ಎಕ್ಸ್ಕ್ಲೂಸಿವ್ ಒಂದು ಬ್ಯೂರೋ ಅಲ್ಲಿ ಟ್ರೆಜರಿ ಅಲ್ಲಿ ಇರ್ತಿತ್ತು, ಅವರೇ ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಬೇರೆದವ್ರ ಮನೆಯಲ್ಲಿತ್ತು, ಬಟ್ ಇವರೇ ಆಪ್ರೇಟ್ ಮಾಡ್ತಿದ್ದಾರೆ ಆರೋಪಿ ಅಂತೇಳಿ ಅವ್ರ ಮನೆಯವರು ತಮ್ಮ ಒಂದು ತನಿಖೆ ಸಮಯದಲ್ಲಿ ಹೇಳಿದ್ದಾರೆ. ಇಶ್ಯೂ ಆದಂದ್ರೆ ಅಲ್ಲಿ ಹಣ ಒಯ್ದಿಟ್ಟಿದ್ರು ಅಥವಾ ಖಾಯಂ ಅಲ್ಲಿ ಆಪ್ರೇಟ್ ಮಾಡ್ತಿದ್ರು? ಕೆಲವು ಅದು ಥರ ಇದೆ, ಕೆಲವು ಕಡೆ 3 ದಿವಸದಿಂದ ತಂದಿಟ್ಟಿದ್ರು ಅಂತ ಹೇಳಿದ್ರೆ, ಕೆಲವು ಕಂಟಿನ್ಯೂಸ್ ಆಪ್ರೇಟ್ ಮಾಡ್ತಾ ಇರೋದು ಇದೆ. ಮತ್ತು ಇನ್ನೊಂದು ಲಾಕರ್ ಕೂಡ ಅವ್ರದ್ದು ಒಂದು ಜಾಗ ಇದು ಮಾಡಿಕೊಂಡು ಲಾಕರ್ ಮಾಡ್ಕೊಂಡಿದ್ರು, ಅಲ್ಲಿ 4 ಲಾಕರ್ ಸಿಕ್ಕಿದೆ. 4 ಲಾಕರಿಂದ ಮತ್ತು ಒಂದು ಟ್ರೆಜರಿ ಇತ್ತು, ಅದರಲ್ಲಿ ಡಾಕ್ಯುಮೆಂಟ್ಸು, ಇನ್ನು 4 ಲಾಕರಲ್ಲಿ ಬಂಗಾರ ಮತ್ತು ಕ್ಯಾಶ್ ಇತ್ತು, ಅದನ್ನು ಕೂಡ ಸೀಸ್ ಮಾಡಿದ್ವಿ. ಬಿಗಿನಿಂಗಲ್ಲಿ ಅವರು ಹಿಂದೇಟ್ ಹಾಕಿದ್ರು, ನಾವು ಬ್ರೇಕ್ ಓಪನ್ ಮಾಡೋಕ್ಕೆ ರೆಡಿ ಆದಾಗ ದೆನ್ ಮತ್ತೆ ಕೀ ಕೊಟ್ಟಿದ್ದಾರೆ, ಕೀ ಓಪನ್ ಮಾಡಿ ಮಾಡಿದ್ವಿ. ಸರ್, ಇದಷ್ಟೇ ಪ್ರಕರಣ ಅಥವಾ IT ಡಿಪಾರ್ಟ್ಮೆಂಟ್ನಿಂದ ಯಾವುದಾದ್ರೂ ಪ್ರಕರಣ ಇಲಾಖೆಯಿಂದ ಅವರು ವರ್ಗಾವಣೆ ಆಗುತ್ತೆ ಅಥವಾ ಈ ಆರೋಪಿಗಳನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ. ಏನು ಅಮೌಂಟ್ ಸೀಸ್ ಆಗಿದೆ ಇದ್ರ ಬಗ್ಗೆ ನಾವು ITಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಅವರು ಟೇಕ್ ಓವರ್ ಮಾಡ್ತಾರೆ ಈ ವಿಷಯವಾಗಿ. ಅಂದರೆ ನಮ್ಮದು ಮೇನ್ ಇನ್ವೆಸ್ಟಿಗೇಷನ್ ನಮ್ಮದು ನಡೀತಾ ಇರ್ತದೆ, ಕ್ರಿಮಿನಲ್ ಪಾರ್ಟ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. IT ಆ್ಯಕ್ಟಲ್ಲಿ ನಮಗೆ ಪವರ್ಸ್ ಇರಲ್ಲ, ಅವರು ಕಾಗ್ನಿಷನ್ಸ್ ತೊಗೊಂಡು ಅವ್ರು ಸ್ಟಾರ್ಟ್ ಮಾಡ್ತಾರೆ ಸಬ್ಸಿಕ್ವೆಂಟ್ಲಿ. ಈಗ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮುದ್ದೆ PF ಸಲ್ಲಿಸ್ತೀವಿ, ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ತೀವಿ. ಸಬ್ಸಿಕ್ವೆಂಟ್ಲಿ ಅವ್ರು ಯಾವಾಗ ಕೇಳ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆರೋಪಿಗಳು ಜುಡಿಷಿಯಲ್ ಕಸ್ಟಡಿ ಕಳಿಸ್ತೀವಿ. ಇದು ಇವರಿಗೆ ಸಂಬಂಧಪಟ್ಟಂಥದ್ದು, ಕಂಪ್ಲೇಂಟಿಗೆ ಸಂಬಂಧಪಟ್ಟ ಕಲ್ಯಾಣ ಮಂಟಪ. ಹೆಸರೇನು? ಸರಸ್ವತಿ. ಮೂಲತಃ ಅದು ಸರಸ್ವತಿ ಕಲ್ಯಾಣ ಮಂಟಪ ಅಂತ ಇತ್ತು, ಆಮೇಲೆ ಇವರು ಅದನ್ನು ಆರೋಪಿತರು ತೊಗೊಂಡ ಮೇಲೆ ಕೇಸರ್ ಕಲ್ಯಾಣ ಮಂಟಪ ಅಂತ ಮಾಡ್ಕೊಂಡಿದ್ದಾರೆ ಗದಗ ಬೆಟಗಿರಿ. ಮತ್ತು ಅವ್ರದ್ದು ಕೆಲವು ಜಮೀನನ್ನು ಬರ್ಸ್ಕೊಂಡಿದ್ದಾರೆ ಅಂತೇಳಿ, ಪ್ಲಾಟ್ಗಳನ್ನು ಬರ್ಸ್ಕೊಂಡಿದ್ದಾರೆ ಅಂತೇಳಿ ಅವ್ರದ್ದೊಂದು ಎಕ್ಸ್ಕ್ಲೂಸಿವ್ ಫೈಲೇ ಸಿಕ್ಕಿದೆ ನಮ್ಗೆ. ಈ ಸರ್ಚ್ ಮಾಡೋ ಟೈಮ್ನಾಗಿ ಕಂಪ್ಲೇಂಟಿಗೆ ಸಂಬಂಧಪಟ್ಟದ್ದು ಒಂದು ಫೈಲೇ ಇದೆ, ಅದರಾಗೆಲ್ಲ ಅವ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇದೆ. ಸೊ ಅದನ್ನು ಕೂಡ ವೆರಿಫೈ ಮಾಡ್ತಾಯಿದ್ದೀವಿ. ವಸೂಲು ಮಾಡಿದ್ದು ಸಾಲ ಕೊಟ್ಟದ್ದು 1,93,00,000, ವಸೂಲು ಮಾಡಿದ್ದು 1,40,00,000. ಅದು ಮತ್ತು ಈ ಎಕ್ಸೆಸ್ ಪ್ರಾಪರ್ಟಿಗಳು ಬೇರೆ ತೊಗೊಂಡಿದ್ದಾರೆ ಅಂತ ಸಿಕ್ಕಿದ್ದಾವೆ. ಡಾಕ್ಯುಮೆಂಟ್ಸ್ ತುಂಬ ಸಿಕ್ಕಿದೆ, ಅದು ಭಾಳ ಲೆಬೋರಿಯಸ್ ವರ್ಕ್ ಇದೆ, ಅದನ್ನೆಲ್ಲ ಡಿಟೇಲ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ. ಈಗ ಖಚಿತವಾಗಿ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ನಾವು ಅದು ವೆರಿಫೈ ಮಾಡುವವರೆಗೆ ಕೆಲವು ರಿಜಿಸ್ಟರ್ಡ್ ಇರ್ತವೆ, ಕೆಲವು ಏನು ಬರೀ ಕರಾರು ಪತ್ರಗಳಿದ್ದಾವೆ, ಈ ರೀತಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದ್ದಾವೆ. ಸೊ ಡಾಕ್ಯುಮೆಂಟ್ಸನ್ನು ನಾವು ಪೇಜ್ ಬೈ ಪೇಜ್ ಈಚ್ ಡಾಕ್ಯುಮೆಂಟ್ ಹೋಗಬೇಕಾಗ್ತದೆ. ಹೋದಾಗ ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಅದು ನಾಳೆಯಿಂದ ಅದು ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಬ್ಯಾಂಕ್ ಪಾಸ್ಬುಕ್ಕು ಬೇರೆದವ್ರದ್ದು, ಇವ್ರು ತೊಗೊಂಡು ಇಟ್ಕೊಂಡದ್ದು. ಅಂದರೆ ಅದನ್ನು ಕೂಡ ಒಂಥರ ಒತ್ತೆ ಇಟ್ಕೊಂಡಂಗೆ, ಅಡ ಇಟ್ಕೊಂಡಂಗೆ. ಸೊ ಅದನ್ನು ನಾವೀಗ ಅಪ್ಡೇಟ್ಸ್ ಬ್ಯಾಂಕಿಂದ ತೊಗೊಂಡಾಗ ಗೊತ್ತಾಗ್ತದೆ. ಯಾರಿಗೆ ನಾವು ಮಾಡೋಕ್ಕೆ ಬರಲ್ಲ, ಅದು ಕೋರ್ಟಿಂದ ಮಾಡ್ಕೋಬೇಕು. ನಾವು ಬರೀ ಅಂದರೆ ಇನ್ವೆಸ್ಟಿಗೇಷನ್ ಮಾಡಿ ನಾವು ಚಾರ್ಜ್ ಶೀಟ್ ಕೊಡೋದು ಅಷ್ಟೇ ನಮ್ಮ ಕೆಲಸ. ಎಲ್ಲ ಸರ್ಚ್ ಎಲ್ಲ ಮಾಡ್ತಾಯಿದ್ವಿ, ಎಲ್ಲ ವೆರಿಫೈ ಮಾಡತ್ತೀವಿ. ಇಲ್ಲ, ಈಗ ಸದ್ಯಕ್ಕೆ ಏನು ಫಿಸಿಕಲಿ ಸಿಕ್ಕಿದೆ ನಮಗೆ, ಇದನ್ನು ನಾವು ಮಾಡಿದ್ದೀವಿ. ನೆಕ್ಸ್ಟ್ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಅದು. ಈಗ ನಾವು ಏನು ನಮ್ಮ ಗಮನಕ್ಕೆ ಬಂದಿದೆಯಲ್ಲ, ತಮಗೆ ಗೊತ್ತಿದೆ, ನಾವು ಹಿಂದೆ ಕೂಡ ಕೆಲವು ಕೇಸ್ ಮಾಡಿ ಇದು ಮಾಡಿದ್ದೀವಿ. ಈ ರೀತಿ ಯಾರಾದರೂ ನಮಗೆ ಮತ್ತೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಯಾರಾದರೂ ಗಮನಕ್ಕೆ ತಂದರೆ ಪುನಃ ಮತ್ತೆ ನಾವು ಕಾನೂನು ಕ್ರಮ ತೊಗೋಬೇಕಾಗುತ್ತೆ. ಆಮೇಲೆ ಇದರಲ್ಲಿ ಅವ್ರು ಹೊರಗೆ ಬಂದಾಗ ಬೇಲ್ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ, ಮತ್ತೆ ಈ ಥರದ ಅಪರಾಧಗಳನ್ನ ಮಾಡಬಾರ್ದು ಅಂತ. ಬೇಲ್ ಕಂಡೀಷನ್ ವೈಲೇಷನ್ ಆಯಿತು ಅಂದರೆ ಬೇಲ್ ಕ್ಯಾನ್ಸಲೇಷನ್ ಮಾಡಿದ್ರು ಕೂಡ ನಾವು ಹಾಕ್ಬೋದು. ಪುನಃ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸ್ಲಿಕ್ಕೂ ಕೂಡ ಅವಕಾಶ ಇರ್ತದೆ. ಇಲ್ಲ, ಈಗ ಸದ್ಯಕ್ಕೆ ಬ್ಯಾಂಕ್ ಅಕೌಂಟ್ಸ್ ಯಾವುದೂ ನಾವು ಸೀಸ್ ಮಾಡಿಲ್ಲ, ಇನ್ನೂ ಪರಿಶೀಲನೆ ಮಾಡಬೇಕು. ಅದು ಅಂದರೆ ಫಿಸಿಕಲ್ ಪಾರ್ಟ್ ಆಗಿದೆ, ಬ್ಯಾಂಕ್ ಪಾರ್ಟ್ ನಾವು ಮತ್ತೆ ವೆರಿಫೈ ಮಾಡ್ತೀವಿ. ಹಾಂ, ಯಾರ್ದು ಇನ್ನೂ ನಾವು ಅಕೌಂಟ್ಸ್ ಫ್ರೀಸ್ ಮಾಡಿಲ್ಲ. ಇಲ್ಲ, ಮಾಡಿಲ್ಲ. ಅಂದರೆ ಅದು ಅದರದ್ದೇ ಆದ ಪ್ರೊಸೀಜರ್ ಇದೆ. ಬ್ಯಾಂಕರ್ಸ್ ಬುಕ್ ಆಫ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಮಾಡಬೇಕಾಗುತ್ತೆ. ಅದನ್ನು ಮತ್ತೆ ನಾವು ವೆರಿಫೈ ಮಾಡೇ ಮಾಡಬೇಕಾಗ್ತದೆ. ನಾವು ಮಾಡ್ಬೋದು.